ದಲಿತ ಸಿಎಂ ಚರ್ಚೆಗೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಕಾರಜೋಳ, ಕಾಂಗ್ರೆಸ್ ನಾಯಕರಿಗೆ ಮಾನ ಮರ್ಯಾದೆ ಇದೆಯೋ ಇಲ್ವೋ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ 60 ವರ್ಷ ಕೆಲಸ ಮಾಡಿದ್ದಾರೆ. ಖರ್ಗೆ ಅವರು ಸಿಎಂ ಸ್ಥಾನಕ್ಕೆ ಅರ್ಹರಿಲ್ವಾ ಅಂತ ಕಾರಜೋಳ ಪ್ರಶ್ನಿಸಿದ್ದಾರೆ. ದಲಿತ ಅನ್ನೋ ಕಾರಣಕ್ಕೆ ಭಿಕ್ಷೆ ನೀಡಿದಂತೆ ವಿಚಾರಿಸ್ತೀರಾ? ಯಾಕೆ ಇಂಥ ಅವಮಾನದ ಮಾತು ಹೇಳ್ತಾ ಇದ್ದಾರೆ? ದಲಿತ ಹಿಂದುಳಿದ ಕುಟುಂಬಗಳಿಗೆ ಅವಮಾನ ಖಂಡನೀಯ. ದಲಿತ ಸಿಎಂ ಅಂತ ಹೇಳೋದು ಸರಿಯಲ್ಲ ಅಂತ ಕಾರಜೋಳ ಹೇಳಿದರು. 2013ರಲ್ಲಿ ಡಾಕ್ಟರ್ ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದರು. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಆಗುವ ಅರ್ಹತೆ ಇದೆ. ಪರಮೇಶ್ವರ್ ಅವರನ್ನ ಯಾಕೆ ಸಿಎಂ ಮಾಡಬಾರ್ದು ಅಂತ ಕಾರಜೋಳ ಪ್ರಶ್ನಿಸಿದ್ದಾರೆ. ದಲಿತ ಮುಖ್ಯಮಂತ್ರಿ ಮತ್ತೆ ಮುನ್ನೆಲೆಗೆ ಬಂದಿದೆ. ನಾನು ಹೇಳ್ತೇನೆ, ಇವ್ರಿಗೇನು ಮಾನ ಮರ್ಯಾದೆ ಐತೋ ಇಲ್ಲೋ ಗೊತ್ತಿಲ್ಲ. ದಲಿತ ಮುಖ್ಯಮಂತ್ರಿ ಅಲ್ಲ, 6.5 ಕೋಟಿ ಜನರ ಮುಖ್ಯಮಂತ್ರಿ ಆಗಬೇಕು. ಅವ್ರಿಗೆ ಅರ್ಹತೆ ಇಲ್ವಾ? ದಲಿತರನ್ನೋ ಕಾರಣಕ್ಕೆ ಭಿಕ್ಷೆ ಹಾಕಿದಂಗೆ ಕೊಡ್ಬೇಕಂತ ವಿಚಾರ ಮಾಡ್ತಾರೆ. ಪರಮೇಶ್ವರ 6 ವರ್ಷ ಕಾಂಗ್ರೆಸ್ ಅಧ್ಯಕ್ಷರಾಗಿ 2013ರಲ್ಲಿ ಅಧಿಕಾರಕ್ಕೆ ತಂದರು. ಅವ್ರಿಗೆ ಅರ್ಹತೆ ಇಲ್ವಾ? ಮುನಿಯಪ್ಪನವ್ರಿಗೇನೋ ಇರಲಿಕ್ಕಿಲ್ಲ ಬಿಡಿ, ಪರಮೇಶ್ವರ್ಗಾದರೂ ಇದೆ ಅಲ್ಲ. ಮುನಿಯಪ್ಪನವ್ರಿಗೆ ಅದು ಮಲ್ತಾಯಿ ಮಕ್ಕಳಿದ್ದಂಗೆ, ಅವ್ರಿಗೇನು ಅವಕಾಶ ಸಿಗೋದಿಲ್ಲ. ಅದಕ್ಕೆ ಯಾರಿಗೆ ಸಿಗ್ಬೇಕು, ಅವ್ರಿಗಾದರೂ ಗೌರವಯುತವಾಗಿ ಸಿಗಲಿ ಅಂತ ಒತ್ತಾಯ ಮಾಡ್ತೀವಿ. ದಲಿತ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆದರೆ ಸಂತೋಷ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಹೈಕಮಾಂಡ್ನ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳಿದ್ದಾರೆ. ಇದೇ ವೇಳೆ ನಾಯಕತ್ವ ಬದಲಾವಣೆ ಕುರಿತಾದ ವಿಪಕ್ಷ ನಾಯಕರ ಟೀಕೆಗಳಿಗೆ ಸಚಿವ ತಂಗಡಗಿ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿ ಪಕ್ಷದ್ದೇ 3 16 ಬಾಗಿಲಾಗಿದೆ. ಬಿಜೆಪಿಯಷ್ಟು ಗೊಂದಲ ನಮ್ಮಲ್ಲಿ ಇಲ್ಲ. ನಮಗೆ ಬುದ್ಧಿ ಹೇಳುವಷ್ಟು ಬಿಜೆಪಿಯಲ್ಲಿ ಶಿಸ್ತಿಲ್ಲ ಅಂತ ಸಚಿವ ತಂಗಡಗಿ ಗುಡುಕಿದ್ದಾರೆ. ಇನ್ನು ಬಿಎಸ್ವೈ ಅಭಿಮಾನೋತ್ಸವ ಬಗ್ಗೆ ಮಾತನಾಡಿದ ತಂಗಡಗಿ, ಬಿಎಸ್ವೈ ಹೆಸರಿನಲ್ಲಿ ಬಿಜೆಪಿ ಎಂಥದ್ದೇ ರಾಜಕಾರಣ ಮಾಡಲಿ, ರಾಜ್ಯ ಬಿಜೆಪಿ ಮುಳುಗುವ ಹಡಗಿಗೆ ತೂತು ಬಿದ್ದಿದೆ. ಬಿಎಸ್ವೈ ಸಕ್ರಿಯರಾಗಿದ್ದಾಗಲೇ ಬಿಜೆಪಿಗೆ ಬಹುಮತ ಬಂದಿಲ್ಲ. ಈಗ ಬಿಜೆಪಿಗೆ ಬಹುಮತ ಬರೋದು ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ನಮಗೆ ಗೊತ್ತಿಲ್ಲ. ಆ ಬಗ್ಗೆ ಸಿಎಂ ಹೈಕಮಾಂಡ್ ಅವರೇ ಉತ್ತರಿಸಬೇಕು ಅಂತ ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಜಾರ್ಜ್, ನಾಯಕತ್ವ ಬದಲಾವಣೆ ವಿಚಾರ ನಮ್ಮ ಗಮನಕ್ಕೆ ಬಂದಿಲ್ಲ. ಆ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ಅಧಿಕಾರ ಹಂಚಿಕೆ ಕುರಿತಾದ ವಿಪಕ್ಷ ನಾಯಕರ ಟೀಕೆಗೆ ಜಾರ್ಜ್ ಟಕ್ಕರ್ ಕೊಟ್ಟಿದ್ದಾರೆ. ಬೇರೆ ಸರ್ಕಾರ ಇದ್ದಾಗ ಬಟ್ಟೆ ಬದಲಿಸಿದಂತೆ ಮುಖ್ಯಮಂತ್ರಿಗಳನ್ನ ಬದಲಿಸಿದ್ದಾರೆ. ಆಗ ಯಾರೂ ಕೇಳಿಲ್ಲ ಅಂತ ಜಾರ್ಜ್ ಹೇಳಿದರು. ಸಿದ್ದರಾಮಯ್ಯ ಅವರು 1 ದಿನವಾದರೂ ಬದಲಾವಣೆ ಬಗ್ಗೆ ಮಾತನಾಡಿದ್ದಾರೆ. ಅವರು ಆರಾಮಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಷ್ಟು ಸ್ಟ್ರಾಂಗ್ ಯಾರೂ ಇಲ್ಲ. ಮೊದಲು ಸ್ಟ್ರಾಂಗ್ ಇದ್ರು, ಈಗಲೂ ಇದ್ದಾರೆ, ಮುಂದೆಯೂ ಇರ್ತಾರೆ ಅಂತ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಪಂಚರಾಜ್ಯಗಳ ಮತದಾನೋತ್ತರ ಸಮೀಕ್ಷೆಗಳ ಕುರಿತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಖರ್ಗೆ, ತಮಿಳುನಾಡಿನಲ್ಲಿ ಡಿಎಂಕೆ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಅಧಿಕಾರ ಸಿಗಲಿದೆ ಅನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಕೇರಳದಲ್ಲಿ ಯುಡಿಎಫ್ ಮೈತ್ರಿಕೂಟ ಸರ್ಕಾರ ರಚನೆ ಮಾಡಲಿದೆ ಅಂತ ಖರ್ಗೆ ಹೇಳಿದರು. ಅಸ್ಸಾಂನಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಲಿದೆ ಅಂತ ಮತದಾನೋತ್ತರ ಸಮೀಕ್ಷೆಗಳು ಹೇಳ್ತಾ ಇವೆ. ಆದರೆ ಸಮೀಕ್ಷೆಯ ಅಂಕಿ ಅಂಶಕ್ಕಿಂತ ಹೆಚ್ಚು ಸೀಟುಗಳು ನಮಗೆ ಸಿಗಲಿದೆ ಅಂತ ಖರ್ಗೆ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಪಕ್ಷ ಒಳ್ಳೆ ಸಾಧನೆ ಮಾಡುವ ನಿರೀಕ್ಷೆಯಿದ್ದು, ಫಲಿತಾಂಶದ ಬಳಿಕ ಟಿಎಂಸಿ ಜೊತೆ ಮೈತ್ರಿ ಮಾಡಿಕೊಳ್ಳುವ ಕುರಿತು ಚರ್ಚಿಸ್ತೀವಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಕೆಲವು ರಿಸಲ್ಟು ಸ್ಪಷ್ಟವಾಗಿ ಕೆಲವು ಕಡೆ ತೋರಿಸ್ತಾ ಇದ್ದಾರೆ. ಕೆಲವು ರಿಸಲ್ಟು ಸ್ವಲ್ಪ ಗೊಂದಲವನ್ನು ಸೃಷ್ಟಿ ಮಾಡಿದೆ. ಆದರೆ ನನಗನ್ಸಿದ ಮಟ್ಟಿಗೆ ಒಂದು ನಿಚ್ಚಳವಾದಂಥ ಬಹುಮತ ತಮಿಳುನಾಡಲ್ಲಿ ಡಿಎಂಕೆ ಬರ್ಬೋದು ಅಂತಕ್ಕಂಥ ಒಂದು ಆಸೆ ನನಗಿದೆ. ನಾನು ಮಾತನ್ನು ಆಡಿದ್ದೀನಿ ಅಲ್ಲಿ. ಅದೇ ರೀತಿಯಾಗಿ ಕೇರಳದಲ್ಲಿ UDF ಆರು ಬಾರಿ ಬಹುಮತ ಬರ್ತದೆ ಅಂಥೇಳಿ ನಮ್ಮವರೆಲ್ಲರೂ ನನಗೆ ಈಗಾಗಲೇ ಹೇಳಿದ್ದಾರೆ. ಮಹಿಳಾ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ನೇತೃತ್ವದಲ್ಲಿ ಕಾಂಗ್ರೆಸ್ ಕಚೇರಿ ಎದುರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. 2023ರ ವಿಧೇಯಕದ ಪ್ರಕಾರ ಮಹಿಳೆಯರಿಗೆ 33% ಮೀಸಲಾತಿ ಜಾರಿ ಮಾಡಬೇಕು.
ಮುಂದಿನ ಚುನಾವಣೆಯಿಂದಲೇ ಮಹಿಳೆಯರಿಗೆ 33% ಮೀಸಲಾತಿ ನೀಡಬೇಕು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ, ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ವಿಧೇಯಕ ಬಿದ್ದು ಹೋಗಿದೆ, ಹಾಗಂತ ನಾವು ಮಹಿಳಾ ವಿರೋಧಿಗಳಲ್ಲ. ಡಿಲಿಮಿಟೇಷನ್ ಜೊತೆಗೆ ಈ ಬಿಲ್ ತಂದಿದ್ರಿಂದ ನಾವು ವಿರೋಧವನ್ನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಪಂಚರಾಜ್ಯ ಚುನಾವಣಾ ಹಿನ್ನೆಲೆ ಬಿಲ್ ತಂದು ರಾಜಕೀಯ ಲಾಭ ಪಡೆಯೋದಕ್ಕೆ ಬಿಜೆಪಿ ಪ್ರಯತ್ನಿಸಿದೆ ಅಂತ ಪ್ರಿಯಾಂಕಾ ಆರೋಪಿಸಿದ್ದಾರೆ. ಏನು ಸ್ಪೆಷಲ್ ಪಾರ್ಲಿಮೆಂಟ್ ಸೆಷನನ್ನು BJP ಸರ್ಕಾರವರು ತರಾತುರಿಯಾಗಿ ಭಾಳ ಅರ್ಜೆಂಟಾಗಿ ನಮ್ಮೆಲ್ರಿಗೂ ಆಹ್ವಾನ ಕೊಟ್ಟರು 17 ಏಪ್ರಿಲ್ 2026. ಸೊ ಅವತ್ತು ಕೂಡ ಬಿಲ್ ಕೂಡ ಡಿಫೀಟ್ ಆಯಿತು. 2/3% ಮೆಜಾರಿಟಿ ಸಿಗಲಿಲ್ಲ. ಬಟ್ ಇದರ ಅರ್ಥ ನಾವು ಮಹಿಳಾ ವಿರೋಧಿ ಅಂತಲ್ಲ. ಮಣಿಪುರದಲ್ಲಿ ನಡೆದಂಥ ಘಟನೆಗಳಿಗೆ ಅಲ್ಲಿ ಸಾಕಷ್ಟು ಮಹಿಳೆಯರಿಗೆ ಸ್ಥಳಾಂತರ ಆದರು. ಆಮೇಲೆ ಹತ್ರಾಸ್ UPಯಲ್ಲಿ ನಡೆದಂಥ ರೇಪ್ ಕೇಸಲ್ಲಿ ಅವತ್ತು ಕೂಡ ಅಲ್ಲಿ ಸರ್ಕಾರ ಅವ್ರದ್ದೇ ಸರ್ಕಾರ ಇತ್ತು, ಅವರು ಕೂಡ ಯಾಕೆ ಆ ಕೇಸಲ್ಲಿ ಸಪೋರ್ಟ್ ಮಾಡಲಿಲ್ಲ? ಪಾಪ ಹೆಣ್ಮಕ್ಳಿಗೆ ಅವ್ರ ಫ್ಯಾಮ್ಲಿಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ. ಆವಾಗ ರಾಹುಲ್ ಗಾಂಧಿಯವರು ನಮ್ಮ LOP ಅವರು ಅವ್ರ ಫ್ಯಾಮ್ಲಿಗೆ ಹೋಗಿ ಭೇಟಿಯಾಗಿದ್ದರು. ಮೇ 9ರಂದು ಚಿತ್ರದುರ್ಗದಲ್ಲಿ BSY ಅಭಿಮಾನೋತ್ಸವ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆ ಮಾದಾರ ಚೆನ್ನಯ್ಯ ಮಠದ ಬಳಿ ಬೃಹತ್ ವೇದಿಕೆ ನಿರ್ಮಿಸಲಾಗ್ತಾ ಇದ್ದು, ವೇದಿಕೆ ನಿರ್ಮಾಣ ಸ್ಥಳಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ವಿಜಯೇಂದ್ರ, BSY ಹೋರಾಟ ಪ್ರತಿಯೊಬ್ಬರಿಗೂ ಪ್ರೇರಣೆಯಾಗಿದ್ದು, ಅಭಿಮಾನೋತ್ಸವಕ್ಕೆ ಜನರಿಂದ ನಿರೀಕ್ಷೆಗೂ ಮೀರಿ ಸ್ಪಂದನೆ ವ್ಯಕ್ತವಾಗ್ತಾ ಇದೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಅಭಿಮಾನೋತ್ಸವದಲ್ಲಿ ಮೈಸೂರು ದಸರಾ ಮಾದರಿ ಕಲಾ ಮೇಳೈಸಲಿದೆ. ವಿವಿಧ ಮಠಾಧೀಶರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಇನ್ನು ಸಮಾರಂಭದಲ್ಲಿ BSY ಬಳಸ್ತಾ ಇದ್ದ ಅಂಬಾಸಿಡರ್ ಕಾರ್ CKR 45 ಅನ್ನ ಪ್ರದರ್ಶನಕ್ಕೆ ಇಡೋದಾಗಿ ವಿಜಯೇಂದ್ರ ಮಾಹಿತಿ ನೀಡಿದ್ದಾರೆ. ವಿಜಯನಗರ ಮತ್ತು ಬಳ್ಳಾರಿ ಈ ಜಿಲ್ಲೆಗಳ ಎಲ್ಲ ಪ್ರಮುಖರ ಸಭೆಯೂ ಕೂಡ ನಾನು ಹೊಸಪೇಟೆನಲ್ಲಿ ಕರೆದಿದ್ದೆ. ನಮ್ಮ ನಿರೀಕ್ಷೆಗೂ ಮೀರಿ ಅಲ್ಲಿ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಕನಿಷ್ಠ 1.5 ಲಕ್ಷ ಜನ ಈ 3 ಜಿಲ್ಲೆಗಳಿಂದಲೇ ಬರೋರಿದ್ದಾರೆ. ಆ ರೀತಿ ಒಂದು ಒಳ್ಳೆಯ ವಾತಾವರಣ ಇಡೀ ರಾಜ್ಯಾದ್ಯಂತ ನಿರ್ಮಾಣ ಆಗ್ತಾಯಿದೆ. ಭಾಳ ವಿಶೇಷ ಅಂತ ಹೇಳಿದ್ರೆ ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿಯಾಗಿರುವಂತಹ ನಮ್ಮ ರಾಷ್ಟ್ರೀಯ ನಾಯಕರು, ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿಯವರು ಇಲ್ಲ ಯಡಿಯೂರಪ್ಪವ್ರ ಕಾರ್ಯಕ್ರಮಕ್ಕೆ ನಾನು ಬರಲೇಬೇಕು, ನಾನು ಬಂದೇ ಬರ್ತೇನೆ ಅಂಥೇಳಿ ಅವರು ಕೂಡ ಬರ್ತಾ ಇರುವಂಥದ್ದು ನಮಗೆಲ್ಲರೂ ಕೂಡ ತುಂಬ ಸಂತೋಷ ತಂದು ಕೊಟ್ಟಿದೆ. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಉಚ್ಚಾಟನೆ ಪರ್ವ ಮುಂದುವರೆದಿದೆ. MLC ಅಬ್ದುಲ್ ಜಬ್ಬಾರ್ ಜೊತೆಗೆ ಗುರುತಿಸಿಕೊಂಡಿದ್ದ 6 ನಾಯಕರನ್ನ ಉಚ್ಚಾಟನೆ ಮಾಡಿ ಆದೇಶಿಸಲಾಗಿದೆ. ಜಬ್ಬಾರ್ ಆಪ್ತರಾದ MT ಸುಭಾಷ್ ಚಂದ್ರ, ಮೊಹಮ್ಮದ್ ಸಿರಾಜ್, ಘನಿ ತಾಹಿರ್, ಕಡತಿ ತಿಪ್ಪೇಶ್, ಮನ್ಸೂರ್ ಅಲಿ, ಇನಾಯತ್ವುಲ್ಲಾ ಖಾನ್ ಅವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟಿಸಿ ಆದೇಶಿಸಲಾಗಿದೆ. ಪಕ್ಷ ವಿರೋಧಿ ಹೇಳಿಕೆ ಹಾಗೂ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಉಚ್ಚಾಟನೆ ಮಾಡಿರುವುದಾಗಿ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ HB ಮಂಜಪ್ಪ ಸುದ್ದಿಗೋಷ್ಠಿ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಆಪ್ತನ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ. ಹುಕ್ಕೇರಿ ಪಟ್ಟಣದಲ್ಲಿ ನಡೆದ ಹುಟ್ಟುಹಬ್ಬ ಸಮಾರಂಭದಲ್ಲಿ ಮೈ ಹೂ ಡಾನ್ ಹಾಡಿಗೆ ಕತ್ತಿ ಭರ್ಜರಿ ಸ್ಟೆಪ್ ಹಾಕಿದ್ದಾರೆ. ಕತ್ತಿ ಡ್ಯಾನ್ಸ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಗಳ ಕುರಿತಂತೆ ವಿಧಾನಸಭೆಯಲ್ಲಿ ಮಹತ್ವದ ಸಭೆ ನಡೆಸಲಾಗಿದೆ. DCM DK ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಲಾಗಿದ್ದು, ಎತ್ತಿನಹೊಳೆ, ಭದ್ರಾ ಮೇಲ್ದಂಡೆ ಹಾಗೂ ಮೇಕೆದಾಟು ಯೋಜನೆ ವಿಚಾರವಾಗಿ ಚರ್ಚೆಯನ್ನು ನಡೆಸಲಾಗುತ್ತಿದೆ. ಸಭೆಯಲ್ಲಿ ಸಚಿವರಾದ G ಪರಮೇಶ್ವರ್, ಕೃಷ್ಣ ಬೈರೇಗೌಡ, ಈಶ್ವರ್ ಖಂಡ್ರೆ ಸೇರಿದಂತೆ ಹಿರಿಯ ಅಧಿಕಾರಿಗಳು ಕೂಡ ಪಾಲ್ಗೊಂಡಿದ್ದಾರೆ. ಕಲಿಯುಗ ಕಾಮಧೇನು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಭರ್ಜರಿ ಕಾಣಿಕೆ ಹರಿದು ಬಂದಿದೆ. ಬೇಸಿಗೆ ರಜೆ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರ ದಂಡು ರಾಯರ ದರ್ಶನಕ್ಕೆ ಬಂದಿದ್ದು, ಏಪ್ರಿಲ್ 1ರಿಂದ ಏಪ್ರಿಲ್ 22ರ ಅವಧಿಯಲ್ಲಿ ಬರೋಬ್ಬರಿ 3.25 ಕೋಟಿ ರೂಪಾಯಿ ಕಾಣಿಕೆ ಸಂಗ್ರಹ ಆಗಿದೆ. ಜೊತೆಗೆ 47 ಗ್ರಾಂ ಚಿನ್ನ, 592 ಗ್ರಾಂ ಬೆಳ್ಳಿಯನ್ನ ಕಾಣಿಕೆ ರೂಪದಲ್ಲಿ ಭಕ್ತರು ಕೊಟ್ಟಿದ್ದಾರೆ. ಇನ್ನು ಎಣಿಕೆ ಕಾರ್ಯದಲ್ಲಿ ಮಠದ 100 ಸಿಬ್ಬಂದಿ ಹಾಗೂ ಕರಸೇವಕರು ಭಾಗವಹಿಸಿದರು.
ಕೊಪ್ಪಳದಲ್ಲಿ ದಿನೇ ದಿನೇ ತಾಪಮಾನ ಏರ್ತಾ ಇದ್ದು ಕುಕ್ಕುಟೋದ್ಯಮಕ್ಕೆ ಭಾರೀ ನಷ್ಟ ಉಂಟಾಗಿದೆ. ಬಿಸಿಲಿನ ತಾಪಕ್ಕೆ ಕೋಳಿಗಳು ಪ್ರಾಣ ಬಿಡ್ತಾ ಇದ್ದು ಕೋಳಿಗಳ ರಕ್ಷಣೆಗಾಗಿ ಫಾರ್ಮ್ ಮಾಲೀಕರಿಗೆ ಸವಾಲಾಗಿದೆ. ಇನ್ನು ಕೋಳಿಗಳ ರಕ್ಷಣೆಗಾಗಿ ಫಾರ್ಮ್ ಮಾಲೀಕರು ಹೊಸ ಪ್ಲಾನ್ ಮಾಡಿದ್ದು ಸ್ಪ್ರಿಂಕ್ಲರ್ಗಳ ಮೊರೆ ಹೋಗಿದ್ದಾರೆ. ಫಾರ್ಮ್ಗಳಲ್ಲಿ ಸ್ಪ್ರಿಂಕ್ಲರ್ಗಳನ್ನು ಅಳವಡಿಸಿ ಕೋಳಿಗಳನ್ನು ತಂಪಾಗಿ ಇಡುವ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಬೇಸಿಗೆ ಹಿನ್ನೆಲೆಯಲ್ಲಿ ಕೋಳಿಗಳಿಗೆ ಡಿಮ್ಯಾಂಡ್ ಕಡಿಮೆಯಾಗಿದೆ. ಜೊತೆಗೆ ಬಿಸಿಲಿನ ಹೊಡೆತಕ್ಕೆ ಕೋಳಿಗಳು ಮೃತಪಡ್ತಾ ಇರೋ ಕಾರಣ ಫಾರ್ಮ್ ಮಾಲೀಕರಿಗೆ ಭಾರೀ ನಷ್ಟ ಉಂಟಾಗ್ತಾ ಇದೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.